ಗೈಸ್ ಗುಡ್ ಮಾರ್ನಿಂಗ್. ಗೋವಾದಲ್ಲಿ 4ನೇ ದಿನ. ಸೊ ಫೈನ್. ಗೋವಾಗೆ ಬಂದು 4 ದಿನ ಆಯಿತು. ಬೀಚ್ ಒದ್ಲಾಡಲ್ಲ ಅಂತ 6 ಗಂಟೆ ಪ್ಲಾನ್ ಮಾಡಿ ಬೆಳಗ್ಗೆ ಎಲ್ಲ ಸರಿಯಾಗಿ ಮಳೆ ಬಂತು, ನೋಡಿರ್ತೀರ ಸ್ಟಾರ್ಟಿಂಗಲ್ಲಿ. ಸೊ ಬಂದು ಸ್ನಾನ ಹಾಕಾಯ್ತು, ಹೊಡ್ತಾ ಇದ್ದೀವಿ. ಹೋಗಿ 10 ಗಂಟೆಗೆ ಚೆಕ್ಔಟು. ಟೈಮ್ 9 ಗಂಟೆ ಆಯಿತು. ಹೋಗಿ ಸ್ನಾನ ಮಾಡಿ ಬ್ಯಾಕೆಲ್ಲ ಮಾಡಾಯ್ತು ನೈಟೇ. ಸೊ ಹೊಡೋದಷ್ಟೇ. ಸೊ ಆಯ್ತಾ ಮೇಡಮ್ ಆಸೆ ಗೋವಾದು? ಏನೇ ಫಸ್ಟ್ ದಿನಾನೇ ಮಳೆ ಬರ್ತಿದೆ, ಬಿಡಲ್ವಾ ಹೋಗ್ಬೇಕು, ಒದ್ಲಾಡ್ಬೇಕು, ಹಂಗೆ ಹಿಂಗೆ ಅಂದ್ರು. ನಿಮಗೆ ಗೊತ್ತು ಏನೋ ಇವತ್ತೇ ಫಸ್ಟ್ ಟೈಮ್ ಲೈಫಲ್ಲಿ ಆದಷ್ಟು ಬೇಗನೆ ಸ್ನಾನ ಮಾಡಿ ಮುಗಿಸಿದ್ವಿ. ಇಲ್ಲಾಂದ್ರೆ ಆಗಲ್ಲ ನಿಜ. ಸೂರ್ಯನ ಇದಕ್ಕೆ ಬಿಸಿಗೆ ಮುಖ ಫುಲ್ ಊಷ್ಟಾಗಿ ಹೋಗುತ್ತೆ. ಏನೋ ಬಂದ್ವಿ, ಮುಗಿಸಿದ್ವಿ. ಸೊ ಆಲ್ ಸೆಟ್. ಎಂಜಾಯ್ ಮಾಡಿದ್ಲಂತೆ. ಸೊ ಆಲ್ ಸೆಟ್ ಫಾರ್ ಡಿಪಾರ್ಟ್ ಗೋವಾ. 1 hour later. ಫೈನ್ ಗೈಸ್, ಗುಡ್ ಮಾರ್ನಿಂಗ್. ಎಸ್ ಅದೇ 4 ಬಿಡ್ತಾ ಇದ್ದೀವಿ. ಇನ್ನೇನು ಇವತ್ತು ಟೋಟಲ್ 3 ಚರ್ಚು 3 ಟೆಂಪಲ್ನ ಆನ್ ದಿ ವೇಲ್ ಮಾಡಿಟ್ಟು ಸೊ ಅಷ್ಟೇ ಹೊಡ್ತಾ ಇದ್ದೀನಿ. ಟೈಮ್ 10:26 ಆಯಿತು. ಬಸ್ 97 ಮನೆ ಬಿಟ್ಟಾಗಿಲ್ಲ. ಈ ಹಿಂದ್ಗಡೆ ಆ ದಡಿ ನನ್ನ ಅನ್ಕೊಂಡ್ಬಿಟ್ಟು ಬೇರೆ ಒಂದು ಸೈಡ್ ಸೀಟ್ ಅಲ್ಲಾಗಿ ಹೋಗಿತ್ತು. ಇಲ್ಲೂ ಹೋಗಿ ಒಂದ್ಸಲ ವಾಶ್ ಮಾಡಬೇಕು. ಬರುವಾಗ ಒಂದು ವಾಶ್ ನಾನು ಜೋಡಿಸ್ತೀನಿ. ಲೇ ಭಾರ್ಗವ್ ಲೇ ಬಿಸಿಲು ನೋಡು ಭಾರ್ಗವ್. ಎಲ್ಲ ಗೋವಾಗೆ ಬಂದು ಏನು ಬಾಟ್ಲ್ ತಂದ್ರೆ ನೀನು ಏನು ಬಾಟ್ಲ್ ತರ್ತಿದೀಯಲ್ಲ. ಎಲ್ಲ ಗೋವಾಗೆ ಬಂದರೆ ಯಾವ ಬಾಟ್ಲು ತುಂಬಿಸ್ತೀರಾ ಅಂತ ನೋಡಿದ್ದೀರಾ? ನಾವು ನೋಡಿ ಯಾವ ಬಾಟ್ಲುಗಳನ್ನ ತುಂಬಿಸಿದ್ದೀವಿ. ಫೈನ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಕೊಡೋಕೆ ಮುಂಚೆ ಈ ಥರ ಫೈನಲ್ ಆಗಿ ಒಂದ್ಸಲ ಚೆಕ್ ಮಾಡ್ಕೊತಾರೆ ನೋಡಿ. ಹಿಂಗೆ ಬಂದರೆ ಬಾಲ್ಕನಿ ವ್ಯೂ. ವಿ ಆರ್ ರೆಡಿ ಟು ಲೀವ್. 4,500 3 ದಿನಕ್ಕೆ 5,000 ರೂಪಾಯಿ. ಸೊ 500 ಲಾಸ್ಟ್ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಾಯ್ತು. ಸೊ ಹೊರಡೋಣ. ಸೊ ಇದೇ ನಾವಿದ್ದಿದ್ದು. ಫೈನ್ ಗೈಸ್, 10:41 ಆಯಿತು. ಹೊರಟ್ವಿ. ಸೊ ನಾವು ಪಕ್ಕ ಒಂದು 12 ಗಂಟೆ ಒಳಗಡೆ ಬೆಂಗಳೂರು ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಟಿಫನ್ ಮಾಡಬೇಕು, ಸ್ವಲ್ಪ ಶಾಪಿಂಗ್ ಅನ್ನು ಸ್ವಲ್ಪ ಮಾಡಿದ್ರೆ ಅಷ್ಟೇ. ಇನ್ನು ಎಷ್ಟೋ ಜನಕ್ಕೆ ತೊಗೊಬೇಕು. ಸೊ ಅದೆಲ್ಲ ತೊಗೊಂಡು ಬಿಡೋಣ ಬನ್ನಿ. Meanwhile, ಮತ್ತೆ ಅದು ಕಲ್ಲಂಗುಟ್ಟಿ ಹೋಗಿ ಯೂಟರ್ನ್ ನೋಡ್ಕೊಂಡ್ಬಂದ್ವಿ. ಕಾರಣ ಇಷ್ಟೇ, ಭರತ್ ಅವರ ಹುಡುಗಿ ಅಂಗಡಿಯಲ್ಲಿ ಶಾರ್ಟ್ಸು ಕಮ್ಮಿ ರೇಟಿಗೆ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲ ಜಾಸ್ತಿ ಹೇಳ್ತಾರೆ. ಅದಕ್ಕೆ ಇಲ್ಲೇ ಹೋಗಿ ಬಾರ್ಗೇನ್ ಮಾಡಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹುಡುಗಿ ನೋಡಿ ಫುಲ್ ಖುಷಿ ಆಗೋದು ನೋಡಿತಾ. a few minutes later. ಕಲ್ಲಂಗುಟ್ಟಿ ಹೋಗಿ ವಾಪಸ್ ಬಂದಿದ್ದೀವಿ. ಅಲ್ಲಿ ಹೋಗಿ ತಿರ್ಸ್ಕೊಂಡ್ ಬಂದ್ವಿ. ಆ ಹುಡುಗಿ ನಾನು ಹೇಳಿದ್ದು, ಯಾಕಂದ್ರೆ ಭರತ್ ಹುಡುಗಿ ಅಂತ ಹೇಳ್ತಾರೆ. ಲೈಕ್ ಬೀಚ್ಗೆ ಹೋಗ್ಬಿಟ್ಟು ಲೈಕ್ ಎಲ್ಲ ಗೊತ್ತಿಲ್ಲ ನನಗೆ ಬೇಕೇ ಬೇಕು ಅಂದ್ಬಿಟ್ಟು ಲೈಕ್ ನಾವೆಲ್ಲ ರೂಮ್ಗೆ ಹೋಗ್ಬಿಟ್ವಿ. ಅವನು ಮಂದಿ ಮಾತ್ರ ಈ ಹುಡುಗಿ ಹತ್ರ ಜಗಳ ಆಡಿ ಅವ್ನು ಬಂದು ಹೇಳ್ದ, ಮಚ್ಚ ಹುಡುಗಿ ಬಿ ಬಾರ್ಗೇನ್ ಮಾಡ್ತಿದ್ದೆ ಹಂಗೆ ಅಂತ. ಅವಾಗಿಂದ ಇಲ್ಲಿ ಬಂದ್ರೆ ಆ ಥರ ಒಂದು ನೆನಪು ಅಷ್ಟೇ. ಭರತ್ ಹುಡುಗಿ ಅಂತ ನೋಡಿದ್ರ ಅಲ್ಲಿ ಹುಡುಗಿ ಸೆಟ್ ಮಾಡ್ಕೊಂಡು ನಾನು ನೋಡ್ತಾವನೆ. ಮಾಯಕ್ಕ ಕಲ್ಲಂಗುಟ್ಟಿ ಬೀಚ್ ಸರ್ಕಲ್. ಸೊ ಇಲ್ಲಿಂದ ರೈಟ್ ತಗೊಂಡು ಮುಂದೆ ಇದರಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮ NH66 ಮಂಗಳೂರು ಮುಂಬೈ ಹೈವೇ. ಫೈನಲ್ಲಿ ರಾಯಲಸೀಮಾ ರುಚುಲು ಅಂತ ಐತೆ. ಸೊ ಅಲ್ಲಿ ಹೋಗಿ ಫಸ್ಟ್ ರೈಸ್ ಐಟಮ್ ಏನು ತಿನ್ಬೇಕು. ಲೂಸ್ ಮೋಷನ್ ಆಗ್ತಿದೆ, ಮೊಸರನ್ನ ತಿನ್ಬೇಕು. ಈ ಒಂದು ಮಾತನ್ನ ನಾನು ಹೇಳಬೇಕು. ಜೀವನದಲ್ಲಿ ಎಷ್ಟೋ ಕಡೆ ಟ್ರಿಪ್ ಹೋಗಿದ್ದೀನಿ ಲಾಸ್ಟ್ 6 ವರ್ಷದಿಂದ. ಅಲ್ಲಲ್ಲಿ ಏನೇನು ಸ್ಪೆಷಲ್ ಅದನ್ನೇ ತಿಂತಿದ್ದೆ. ಪ್ಲಸ್ ಫಾರ್ ದ ಫಸ್ಟ್ ಟೈಮ್ ಗೋವಾಗೆ ಬಂದ್ಬಿಟ್ಟು ಇದು 4ನೇ ದಿನ. 4 ದಿನನೂ ಬೇರೆ ಆಂಧ್ರ ಸ್ಟೈಲ್ ತಿಂದು ಹುಡುಕಿ ತಿಂದಿದ್ದೀವಿ. ಇದರಿಂದ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಜೀವನ ಅಷ್ಟು ಚೇಂಜ್ ಆಗುತ್ತೆ. ನಿಮ್ಮ ಜೊತೆಗೆ ಬರೋರಿಗೆ ಏನು ಇಷ್ಟನೋ ಅದು ನೀವು ಮಾಡಬೇಕಾಗೋ ಸಿಚುವೇಶನ್ ಬಂದೇ ಬರುತ್ತೆ. ಅದಕ್ಕಂತ ನಾನು ಇಷ್ಟ ಇಲ್ಲದೆ ತಿಂತಾ ಇಲ್ಲ ಅಂತೇನಿಲ್ಲ. ಅವ್ರ ಮನೆ ಊಟ ತಿಂದು ನನಗೂ ಆಂಧ್ರ ಸ್ಟೈಲ್ ತುಂಬ ಇಷ್ಟ ಆಗೋಯ್ತು. ಏಯ್ ನಾಚಿಕೆ ಆಗಲ್ಲ ಒಬ್ರು. ಎಸ್ ಆ ಥರ ನೋಡಿದವರೆಲ್ಲ ಓಕೆ ಗೋವಾಗೆ ಹೋಗ್ಬಿಟ್ಟು ಆಂಧ್ರನೇ ಹುಡುಕಿ ತಿಂತವನೆ ಯಾರಿಂದ ಅವ್ರ ಎಂತಿಂದ ಅನ್ನೋ ಒಂದು ಇದು ಬರುತ್ತಲ್ಲ, ಆ ಫೀಲ್ ನನಗೆ ಇಷ್ಟ. ಸೊ ರಾಯಲಸೀಮಲ್ಲಿ ಆಯಿತು. ಇಲ್ಲಿ ಶಾಪಿಂಗ್ ಪೆಂಡಿಂಗ್ ಇತ್ತು ಅಂತ ಹೇಳಿದ್ನಲ್ಲ. ಸೊ ತೊಗೊಳ್ಳೋಣ. ಕವರ್ ಹಾಕ್ಕೊಡ್ತಾರೆ. ಟೋಟಲ್ 5 ತೊಗೊಂಡಿದ್ದೀನಿ. ಇದು ನಮ್ಮ ಮೆಂಬರ್ಗೆ ಮೇಲೆ ನೋಡ್ತಿರ್ಬೋದು ಬ್ರೋ ಅಂತಿದೆ. ಅದರಿಂದ 2 ತೊಗೊಂಡಿದ್ದೀನಿ. ನಮ್ಗೆ ಹಾಕೊಂಡಿದ್ದೆ. ಸೊ
ಈ ಎರಡು ನಮ್ಮ ನಾದಿನಿಗಳು ನೋಡಮ್ಮ ಮಾವ ಕೊಡಿಸ್ತಿದ್ದೀನಿ. ನೋಡಿ ತಗೊಂಡಾಯ್ತು. ಡಿಕ್ಕಿ ಆಲ್ರೆಡಿ ತುಂಬ ಐತಿದೆ. ಎಲ್ಲಿರ್ತಾರ ಗೊತ್ತೇ ಬೆಲ್ಲ ಬ್ಯಾಗ್ ತಾನೆ. ಸೆಕೆಂಡ್ ತಗೋ, ಮುಂದೆ ತಗೋಬೇಕಾಗುತ್ತೆ. ಬೇಕು ಬ್ರೋ, ಗಾಳಿ ಸಖತ್ತಾಗಿ ಬರ್ತಿದೆ ಬ್ರೋ. ಹಿಂಗೆ ಇಟ್ಕೊಂಡು ನೋಡೋಣವಾ ಮುಂದೆ ಎಲ್ಲಾರು ಅಂಗಡಿ ನೋಡೋಣ, ನಡ್ಕೊಂಡು ಮತ್ತೆ ಯಾರು ಕಾರ್ನ. ಸೊ ಕಾಜು ಪೆಸಲ್ ಬಸ್ ಎಲ್ಲ ಫ್ರೆಂಡ್ಲಿ ಆಗಿ ಮಾತಾಡ್ತಾರು. ಮಳೆ ಬರ್ತೈತೆ ಬರೋ ಈ ತರ ಸಿಕ್ಕಾಪಟ್ಟೆ ವೆರೈಟಿ ಇದಾವ ಗುರು. ಬಾರಿಶ್ ಆಗ್ಯಾ ಯಾಕೆ ಇಕ್ಕೋ ಐಸ್ ಮಳೆ ಬಂತು. ಸೊ ಹೆಂಗೋ ಕಾಜು 1500 ಆಯಿತು. ಸೊ ಟೇಸ್ಟಿಂಗ್ ಅಂತ ತುಂಬ ಕೊಟ್ಬಿಟ್ರು ನಮಗೆ. ಚಾಕ್ಲೇಟ್ ಫ್ರೀಯಾಗಿ ಬೇರೆ ಕೊಟ್ಟರು. ಸೊ ಮಳೆ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ನನಗೆ ಇದೇ ಬೇಕಾಗಿದ್ದು. ಮಳೆಯಲ್ಲಿ ಓಡಿಸ್ಕೊಂಡು ಹೋಗೋಕ್ಕೆ ಗೋವಾದಲ್ಲಿ ಸಾಕಾಗಿರುತ್ತೆ. ನಮ್ಮ ಹುಡುಗ ನೋಡಿ ಗೋವಾಗೆ ಬಂದು ಏನು ಮಾಡ್ತಾವೆ. ಕುಡಿಯೋರು ಜಾಸ್ತಿ ಟೈಮು ಬದುಕಲ್ಲ. ಎಸ್ ಪಣಜಿನ್ ಬಿಟ್ಟಾಯ್ತು. ಟೈಮ್ 12:44 ಆಯ್ತು. ಎಸ್ ಬೆಳಗಾವಿ ಮತ್ತೆ ಪಣಜಿ ಹೈವೇಲಿ ಇದೀವಿ. 6 ಕಿಲೋಮೀಟರ್ ಅಲ್ಲಿ ಚರ್ಚ್ ಬರುತ್ತೆ, ಹೇಳದ್ನಲ್ಲ, ಅದು ಹೋಗ್ತಾ ಇದೀವಿ. 12:54 ಆಯ್ತು. ಸೊ ಬಂದಿದ್ದೀವಿ. ಸೊ ಈ ಸೈಡ್ ಇರೋದೇ ನಿಮಗೆ ಸೇಂಟ್ ಕ್ಯಾಥೆಡ್ರಲ್, ಇದೇ ಬೆಸಿಲಿಕಾ ಬಾಮ್ ಜೀಸಸ್ ಅಂತ. ಪಾರ್ಕಿಂಗ್ ಇದುವರೆಗೂ ಯಾವುದೇ ರೀತಿಯಾದ ಚಾರ್ಜಸ್ ತೊಗೊಂಡಿಲ್ಲ. ಸೊ ಕಾರಲ್ಲಿ ನಿಲ್ಸಿದೀವಿ. ಸೊ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಎಲ್ಲ ಕಾರು ನೋಡ್ತಿದ್ರೆ ಆಲ್ಮೋಸ್ಟ್ ಸೈಡಲ್ಲೇ ನಿಂತ್ಕೊಂಡಿದ್ದಾವೆ. ನೋಡ್ತಿದ್ದೀರಾ ಸೇಂಟ್ ಕ್ಯಾಥೆಡ್ರಲ್, ಇದು ಬೆಸಿಲಿಕಾ. ಸೊ ಇದು ಬೆಸಿಲಿಕಾ, ಇದು ಸೇಂಟ್ ಕ್ಯಾಥೆಡ್ರಲ್. ಬನ್ನಿ ಹೊರಗಡೆ. ಇದೇ ಎಂಟ್ರಿ. ಸೊ ಯಾವುದೇ ರೀತಿಯಾದ ಎಂಟ್ರಿ ಚಾರ್ಜ್ ಇಲ್ಲ. ಸೊ ಇದು ನಮಗೆ ಕಬ್ಬನ್ ಪಾರ್ಕ್ ಫೀಲ್ ಕೊಡುತ್ತೆ. ಬಟ್ ಚೆನ್ನಾಗೈತೆ. ಆ ರೋಡ್ ಅಷ್ಟು ಕ್ವಯಟ್ ಆಗಿ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಅದೊಂದು ಇಷ್ಟ ಆಯ್ತು ನನಗೆ. ಮೆನ್ಷನ್ ಮಾಡಿದ್ದಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಮೇ ಬಿ ಗೌರ್ಮೆಂಟ್ ಅಂಡರ್ ಟೇಕ್ ತೊಗೊಂಡು ಮ್ಯಾನೇಜ್ ಮಾಡ್ತೀವಿ ಅನಿಸುತ್ತೆ. ಇದು ಲೈಕ್ ಎಕ್ಸಿಬಿಷನ್ ಅನಿಸುತ್ತೆ. ಸೊ ಮ್ಯೂಸಿಯಮ್ಗೆ ಹೀಗೆ ಹೋಗಿ ಅಂತಿದೆ. ಬನ್ನಿ ಹೋಗೋಣ. ಸೊ ಮ್ಯೂಸಿಯಂ ಟೈಮಿಂಗ್ ನೋಡ್ತಾ ಇದ್ದೀರಾ. ಲೈಕ್ ಫ್ರೈಡೇ ಹಾಲಿಡೇ ಅಂತೆ, ಮಿಕ್ಕಿದ ಎಲ್ಲ ದಿನ ಇರುತ್ತೆ. ರೈಟ್ ಸೈಡ್ ಮೇಡಮ್. ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಆಫ್ ಚರ್ಚ್ ಅಂದರೆ ಚರ್ಚ್ಗಳ ಒಂದು ಪೈಕಿಯಲ್ಲಿ ಲೈಕ್ ಈ ಒಂದು ಚರ್ಚ್ನ ಸೇರಿಸಿದ್ದಾರೆ. ದ ವರ್ಲ್ಡ್ ಕಲ್ಚರಲ್ ಆ್ಯಂಡ್ ನ್ಯಾಚುರಲ್ ಹೆರಿಟೇಜ್ ಅನ್ನೋದನ್ನ ಲೈಕ್ 1986 ಅಕ್ಟೋಬರ್ 20ನೇ ಸೇರಿಸಿರ್ತಾರೆ. ಇಲ್ಲಿ ಲೈಕ್ ಸದ್ಯಕ್ಕೆ ನಾವು ಮ್ಯೂಸಿಯಮ್ಗೆ ಹೋಗ್ತಿರೋ ಟೈಮ್ ಇಲ್ಲ ಅಂತ. ಏನು ಅವಳು ಎಸ್ ನೋಡಿ, ಇದೇ ಒಂದು ಚರ್ಚ್. ಬಂದು ಒಳಗಡೆ ಹೋಗೋಣ. ಗೈಸ್ ಮಾದರಿ ನೋಡ್ತಿದ್ದೀರಾ, ಸಖತ್ತಾಗೈತಾಳೆ. ಹಳೇ ಕಾಲದ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಲೈಕ್ ನೋಡಿ, ಸ್ಕ್ಯಾನ್ ದಿಸ್ ಫಾರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಪಾಸ್ ಮಾಡಿ ಸ್ಕ್ಯಾನ್ ಮಾಡಿಕೊಂಡು ಅದು ಇಷ್ಟೆಲ್ಲ ಓದ್ಕೊಳ್ಳಿ. ಥ್ಯಾಂಕ್ ಯು. ಬಿಟ್ವಿ ಟೋಟಲ್ 3 ಬಾಗಿಲಿದೆ. ಅದರಲ್ಲಾದ್ರೂ ಹೋಗ್ಬೋದು, ಅದರಲ್ಲಾದ್ರೂ ಬರ್ಬೋದು. ಬೇಡ. ಸೊ ಮ್ಯೂಸಿಯಂ ಆ್ಯಸ್ ಆಫ್ ನಾವು ಹೋಗ್ತಾ ಇಲ್ಲ. ಟೈಮ್ ಇಲ್ಲ ಅಷ್ಟು, ಯಾಕಂದರೆ ಇನ್ನೂ 12 ಅವರ್ ಓಡಿಸ್ಬೇಕು. ನೀನು ಓಡಿಸ್ತೀಯಾ? ಇಲ್ಲ ತಾನೇ. ಓಕೆ, ಇದು ಮ್ಯೂಸಿಯಮಲ್ಲಿ ಎಂತಿಗಿರೋದಲ್ಲ ಮ್ಯೂಸಿಯಮು. ಸೊ ನೆಕ್ಸ್ಟು ಬರ್ತೀವಿ, ಅವಾಗ ಹೋಗೋಣ. ಸೊ ಅದೇನೋ ಚಾಪೆಲ್ ಆಫ್ ಸೇಂಟ್ ಕ್ಯಾಥರಿನ್ ಅಂತ ಹಾಕಿದ್ದಾರೆ.
ಪಾರ್ಕ್ ಥರ ಕುತ್ಕೊಳ್ಳೋಕೆ ಚೆನ್ನಾಗೈತೆ ಗುರು. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ. ಸಖತ್ತಾಯ್ತಲ್ಲ, ಫುಲ್ ಕಾಮಾಗಿ ಪೀಸಾಗಿ ಚೆನ್ನಾಗೈತೆ. ಆಗಿನ ಕಾಲದ ಆರ್ಕಿಟೆಕ್ಟೇ ಗುರು, ಚಿಂದಿಯಾಗೈತೆ. ಓಕೆ, ಇವೆಲ್ಲ ಅವುಗಳ ಡೆತ್ ಆಗಿರೋರ್ದು. ಓಕೆ, ಅದೇ ಇವೆಲ್ಲ ಎಸ್, ಇದು ಲೈಕ್ ಸತ್ತಿರೋರ್ದಲ್ಲ. ಸೊ ಆ್ಯಕ್ಚುಲಿ ಇಲ್ಲಿಟ್ಟಿರೋ ಒಂದೊಂದು ಕಲ್ಲು ಒಂದೊಂದು ದೇಶದಿಂದ ತಂದಿರೋದು. ಇದು ಪೋರ್ಚುಗೀಸ್ ಥಾಮ್ ಸ್ಟೋನ್ ಅಂತ ಇದೆ. ಸೊ ಅದೇ ಥರ ಇದು ಥಾಮ್ ಸ್ಟೋನ್ ಆಫ್ ಪೋರ್ಚುಗೀಸ್ ಪೀರಿಯಡ್ ಬ್ರೋಕನ್ ಆ್ಯಂಡ್ ಕಿತ್ತೋಗಿ ಅನಿಸಿರೋದಂತೆ. ಆರ್ಕಿಟೆಕ್ಚರಲ್ ಮೆಂಬರ್ದು ಇದು ಪೋರ್ಚುಗೀಸ್ ಟಾಮ್ಸು. ಈ ಥರ ಲೈಕ್ ಡಿಫ್ರೆಂಟಾಗಿ ಹಾಕಿದ್ದಾರೆ, ಚೆನ್ನಾಗಿದ್ದಾವೆ. ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಬಿಸಿಲು ಬರಲ್ಲ, ಫುಲ್ ನಿಮಗೆ ನೆರಳಲ್ಲೇ ಕವರ್ ಆಗಿರುತ್ತೆ, ಆರಾಮಾಗಿ ಚಿಲ್ ಮಾಡ್ಬೋದು. ಸೊ ಹಾಗೆ ಈ ಸೈಡಿಂದ ಬಂದರೆ ಬಾರ್ಗೌಡವ್ ಕಲ್ಯಾಣಿ ಇದ್ದಾರೆ ಇಲ್ಲಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ, ನಿಜ ಫೀಲ್ ಆಗೋದೆ ಗುರು. ಗಾಳಿಗೂ ಅದಕ್ಕೂ ಚೆನ್ನಾಗೈತೆ ರಿಯಲಿ. ಐ ಲವ್ಡ್ ಇಟ್. ಮತ್ತು ಇದು ನೋಡ್ತಿದ್ರೆ ಎಲ್ಲೋ ನೋಡಿರೋ ಫೀಲ್ ಬರ್ತಿದೆ ನನಗೆ. ಸೊ ಇದು ಅದರ ಬ್ಯಾಕ್ ಸೈಡು. ಸೊ ಇಲ್ಲಿಂದ ಡೋರಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ ನೋಡಿದ್ರು, ನೈಸ್. ಅಮ್ಮ ಸ್ಕ್ವಿರಿಲ್ ಓಕೆ, ಲಾಕ್ ಮಾಡೋರು, ನಾನು ಇಲ್ಲಿ ಹೋಗ್ಬೋದು ಅಂದ್ಕೊಂಡೆ. ಫೈನ್, ಪ್ರಾಹಿಬಿಟೆಡ್. ಎಕ್ಕಂಡಿ. ಸೊ ಇವೆಲ್ಲ ಮಿಲ್ ಸ್ಟೋನ್ ಆಫ್ ಗನ್ ಪೌಡರ್ ಫ್ಯಾಕ್ಟ್ರಿ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಯೂಸ್ ಮಾಡಿ ಗನ್ ಪೌಡರ್ ಕ್ರಿಯೇಟ್ ಮಾಡ್ತಾಯಿದ್ರು ಅವಾಗೆಲ್ಲ. ಸೊ ನಾವು ಅಕ್ಕಿನೆಲ್ಲ ಹಳೆ ಸ್ಟೈಲಲ್ಲಿ ಹೀಗೆ ರುಬ್ತಿದ್ರಲ್ಲ, ಸೊ ಆ ಥರ ಒಂದು ಡಿಸೈನ್ ಮಾಡಿದ್ದಾರೆ ನೋಡಿ. ಈ ಆಂಟಿಗಳ ಕಾಟ ಅವಾಗಿನ ತಡೆಯೋಕ್ಕಾಗ್ತಿಲ್ಲ. ಫೈನ್, ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಸೊ ಕುಡಿಬೋದು ನೀವು. ಸೊ ರೋಡ್ಗಳು ಒಳಗಡೆ ಸಕ್ಕತ್ತಾಗಿ ಕ್ಲೀನ್ ಮಾಡೋರೆ, ಒಂದೇ ಒಂದು ಕಸ ನೀವು ನೋಡೋದಕ್ಕಾಗಲ್ಲ. ಸೊ ಮುಂದೆ ಇನ್ನೊಂದು ಬಿಲ್ಡಿಂಗ್ ಐತೆ, ಅದು ನೋಡ್ಬಿಟ್ಟು ನಮ್ಮ ಬೆಸಿಲಿಕಾ ನೋಡೋಕೋಣ. ನೋಡು, ಅದನ್ನ ರಿಲೇಟೇಬಲ್ ಮಾಡಿದಾರ ಇಲ್ವಾ ಅಂತ ಗೊತ್ತಾಗುತ್ತೆ, ಆಮೇಲೆ ಮಾತಾಡು. ಅವನಾ ಸೊ ಈಗ ನಾವು ಎಂಟ್ರಿ ಆಗಿದ್ದು. ಸೊ ಅಲ್ಲಿ ಹೋದ್ರೆ ಅದು ಒಳಗಡೆ ಚರ್ಚ್ ಇದೆ, ಅದು ಪಕ್ಕ ಮ್ಯೂಸಿಯಮ್ ಇದೆ. ಕೆಳಗಡೆ ಹೋದರೆ ಕೈಂಡ್ ಆಫ್ ಇದಿದೆ, ಚೆನ್ನಾಗಿತ್ತು. ಸೊ ಹಿಂಗೆ ವೇ ಟು ಎಕ್ಸಿಬಿಷನ್ ಅಂತಿದೆ, ಬಟ್ ನಂಗೆ ಗೊತ್ತಿರೋಂಗೆ ಹೋಗೋದು ಬೇಡ ಅಂತ. ಎಕ್ಸಿಬಿಷನ್ ಅಂದರೆ ಸೇಮ್ ಆಲ್ಮೋಸ್ಟ್ ಮ್ಯೂಸಿಯಂ ತರ್ತಾನೆ ಎಲ್ಲ ಸೇರಿ ಸಿಕ್ಕಿರ್ತಾರೆ. ಎಂದಕ್ಕೂ ಬಾ ರಾಮ, ಫೋಟೋ ಹಿಡ್ಕೊ. ಸೊ ಇದೆ ಮೇಯ್ನು. ಸೊ ಇದು 17th ಸೆಂಚುರಿಯಲ್ಲಿ ಕಟ್ಟುವಂಥ ಒನ್ ಆಫ್ ದಿ ಲೈಕ್ ದೊಡ್ಡ ಚರ್ಚ್ ಅಂತಲೇ ಹೇಳ್ಬೋದು. ಸೊ ಇದ್ರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೊ ಆ್ಯಕ್ಚುಲಿ ಈ ಸೈಡಿಂದ ಎಂಟ್ರಿ ಅನಿಸುತ್ತೆ ಗೇಟು. ಸೊ ಅಲ್ಲಿಂದ ಎಲ್ಲ ಒಂದೇ ಕಡೆ ಕೊಟ್ಬಿಟ್ಟವ್ರೆ. ಸೊ ಜಿಬಿಲಿ ಪಿಲ್ಗ್ರಿಮ್ಸ್ ಆಫ್ ಕ್ಯಾಥೆಡ್ರಲ್. ಸೊ ಇದೇ ಎಂಟ್ರಿ. ಆರ್ಕಿಟೆಕ್ಚರ್ ಖರಾಬ್ ಆಗಿದೆ. ಸೊ ಎಕ್ಸಿಟ್ ಆದ್ವಿ, ಅಲ್ಲೈತೆ ಹೋಗು ಮತ್ತೆ ಆಮೇಲೆ ಗೊತ್ತು. ಕೈಯಲ್ಲೇ ಕುಡಿಬೇಕು. ಕಾಯಿ ಸಖತ್ತಾಗಿತ್ತು ಒಳಗಡೆ ಮಾತ್ರ. ಲೈಕ್ ಆ ಬೋರ್ಡರ್ ಹೇಳ್ದಂಗೆ ತುಂಬ ದೊಡ್ಡ ಒಂದು ಚರ್ಚ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ ಅಂತೂ ಲೈಕ್ ಇದು ಓಲ್ಡ್ ಗೋವಾದಲ್ಲೇ ಬರುತ್ತೆ, ತುಂಬ ಚೆನ್ನಾಗಿದೆ. ಓಕೆ, ಟಾಯ್ಲೆಟ್ ಕೂಡ ಯಾವ್ದ್ರಲ್ಲಿ ಕಟ್ಟಿದ್ದಾರೆ ನೋಡಿ. ಇದು ಟಾಯ್ಲೆಟು, ಅದು ಕೂಡ ಲೈಕ್ ಬಿಸಿ ಜಾಸ್ತಿ ಬರ್ಬೋದು, ಬರೋರ್ಗೆ ತೊಂದರೆ ಆಗಬಾರ್ದು ಅಂತ ಈ ಥರ ಐಡಿಯಾ ಮಾಡಿ. ನೈಸ್ನಾ? ಗೈಸ್, ನೀವೇನಾದ್ರು ಲೈಕ್ ಈ ಚರ್ಚ್ಗೆ ವಿಸಿಟ್ ಆಗಿದ್ರೆ ಲೈಕ್ ಡ್ರೆಸ್ ಸೆನ್ಸಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ಸ್ಲೀವ್ಲೆಸ್ ಹಾಕೋರ್ನ ಬಿಡಲ್ಲ. ಸ್ಲೀವ್ಲೆಸ್ ಅವ್ರು ಮಾತ್ರ ವಾಪಸ್ ಕಳಿಸ್ತಿದ್ದಾರೆ, ಬಿಡ್ತಾನೆ ಇಲ್ಲ. ಸೊ ನೋಡಿಕೊಂಡು ಬನ್ನಿ. ಗೈಸ್ ಅಷ್ಟೇ, ಇಲ್ಲೊಂದು ಚರ್ಚ್ ಇದೆ, ಸೆಂಟ್ರಲ್ ಮ್ಯೂಸಿಯಂ ಇದೆ. ಸೊ ಇಲ್ಲೊಂದು ಎಕ್ಸಿಬಿಷನ್ ಇದೆ, ಅದಾದ್ಮೇಲೆ ಅದೇ ದೊಡ್ಡ ಚರ್ಚ್. ಸೊ ಚರ್ಚ್ ಇಲ್ಲವರೆಗೂ ಬರುತ್ತೆ, ಎಲ್ಲ ಒಂದೇ ಕನೆಕ್ಷನು. ಬಟ್ ಕಾರಣಾಂತರಗಳಿಂದ ಎಲ್ಲ ನೋ ಎಂಟ್ರಿ ಮಾಡಿದೆ ಅಷ್ಟೇ. ಫೈನ್, ಎಕ್ಸಿಟ್ ಆದ್ವಿ. ಸೊ ಇಷ್ಟೊತ್ತು ನೋಡಿದ್ದು ಕ್ಯಾಥೆಡ್ರಲ್, ಮ್ಯೂಸಿಯಂ ಆ್ಯಂಡ್ ಎಕ್ಸಿಬಿಷನ್. ಸೊ ಎಕ್ಸಿಟ್ ಆಗೋಣ ಬನ್ನಿ, ಬೆಸಿಲಿಕಾ ಹತ್ರ ಹೋಗೋಣ. ಎಸ್ ಗಾಯ್ಸ್, ಇದೇ ಕ್ಯಾಥೆಡ್ರಲ್, ಇದೇ ಬೆಸಿಲಿಕಾ ಆಫ್ ಬಾಮ್ ಜೀಸಸ್, ಓಲ್ಡ್ ಗೋವಾದಲ್ಲಿ ಬರುತ್ತೆ. ಸೊ ಟೈಮಿಂಗ್ ನೋಡ್ತಾ ಇದ್ದೀರಾ, ಮಂಡೆಯಿಂದ ಸ್ಯಾಟರ್ಡೆ 9 to 5, ಸಂಡೇ ಮಾತ್ರ 11 to 5. ಸೊ ಇದು ಸೆಕ್ಯೂರಿಟಿ ಚೆಕ್ ಪೋಸ್ಟು. ಎಂಟ್ರಿ ಆಗಿದ ತಕ್ಷಣ ಹಾಕಿದ್ದಾರೆ, ಫೋಟೋ ಇಲ್ಲ, ಮೊಬೈಲ್ ಇಲ್ಲ. ಸೊ ಆ ಸೈಡ್ ಹೇಳ್ದಂಗೆ ಇದು ಕೂಡ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟಲ್ಸ್ ಇರುತ್ತೆ. ಲೈಕ್ ಸಿಂಪಲ್ ಇಷ್ಟೇ, ಲೈಕ್ ಅದೇ ದೊಡ್ಡದಾಗಿರೋ ಇದನ್ನು ಲೈಕ್ ಕಾಪಾಡ್ಕೊಂಡು ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಚರ್ಚು ಮತ್ತು ಅದೇ ಥರ ಕ್ಯಾಥೆಡ್ರಲ್ ಎರಡೂ ಸೇರಿಸಿದ್ದಾರೆ. ಸಖತ್ತಾಗೈತಲ್ಲ, ಎಲ್ಲ ಅಲ್ಲಲ್ಲಿ ಇಟ್ಕೊತಿದ್ದಾರೆ.
ಎಷ್ಟು ದೊಡ್ಡದಾಗಿದೆಯಲ್ಲ. ಸೊ ಇದೇ ನಿಮಗೆ ಎಂಟ್ರಿ ವೇ. ಫೋಟೋಗ್ರಫಿ ನೋ ಫೋಟೋಗ್ರಫಿ ನೋ. ಓಕೆ, ಇದ್ರ ಮೇಲೆ ಅವೈಲಬಲ್ ಟಾಟಾ. ಓಕೆ, ಎಂಟ್ರೆನ್ಸಲ್ಲಿ ಗೈಡ್ ಸರ್ವಿಸ್ ಕೂಡ ಐತೆ, ಬೇಕಂದ್ರೆ ನೀವು ತೊಗೊಬೋದು. ನೋಡಿ, ಗೈಡ್ ತೊಗೊಂಡ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅಲ್ಲಿ 2 ಆನೆ ಹೊಡೆದಿದ್ದಾರೆ. ಸೊ ಇಂಡ್ರಿ ಅಂತ, ಮುಳ್ಳಿನ ಕಿರೀಟ. ಸೊ ಇನ್ನೊಂದು ಆನೆ. ಸೊ ಇಂಡ್ರಿ ಅಂತ ಹೇಳಿದ್ರೆ ಯಹೂದ್ಯರ ಭಾಷೆಯಲ್ಲಿ ಲೈಕ್ ಯಹೂದ್ಯರ ಅರಸನು ಇವನು ಅಂತ ಒಂದು ಮಾನ್ಯುಮೆಂಟ್ ಥರ. ಸೊ ಹೀಗೋದ್ರೆ ನಿಮಗೆ ಆರ್ಟ್ ಗ್ಯಾಲರಿ. ಸೊ ನಮಗೆ ಟೈಮ್ ಇಲ್ಲ, ಅದರಿಂದ ಲೈಕ್ ಬಂದಾಗ ಟ್ರೈ ಮಾಡಿ, ಮಿಸ್ ಇದೆ. ಸೊ ಶಾಪಿಂಗ್ ಮಾಡ್ಬೋದು. ಸೊ ಬಿಡ್ತೀವ ನಾವು ನಮ್ಮ ದೇವ್ರಿಗೆ ಬಂದಾಗ ತೊಗೊಂಡಾಯ್ತು, ಅದನ್ನೇ ತೊಗೊಂಡಿರೋದು. ಸೊ ಇದಾದ ತಕ್ಷಣ ಅಷ್ಟೇ ಎಕ್ಸಿಟು. ಸೊ ಪ್ಲ್ಯಾನಲ್ಲಿ ಚೇಂಜು. ಟೈಮ್ ಆಲ್ರೆಡಿ 2 ಗಂಟೆ ಆಯಿತು. ಬೆಂಗಳೂರಿಗೆ ಈಗ ಬಿಟ್ಟರೆ 2 ಗಂಟೆ ಆಗುತ್ತೆ. ಸೊ ಇದೇ ನಾವು ಈಸ್ಕೊಂಡಿದ್ದು. ಸೊ ಬನ್ನಿ, ಕಾರಲ್ಲಿ ತೋರಿಸ್ತೀನಿ. 600 ರೂಪಾಯಿ. ಆ್ಯಂಡ್ ಆಲ್ಸೋರ ಜೊತೆ ಸ್ವಲ್ಪ ಕಾರ್ಡ್ಸ್ ಇಸ್ಕೊಂಡೆ. ಏನು ಗುರು ಇದೆಲ್ಲ ಅಂತ ಕೇಳ್ಬೋದು. ಲೈಕ್ ಫಸ್ಟಿಂದ ಬ್ಲಾಗ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅಂತ. ಟ್ರೈಪಾಡ್ ಒಂದು ತೊಗೊಂಡಾಯ್ತು. ಇವನು ಪ್ಲ್ಯಾನ್ ಮಾಡೇ ಕೊಡಿಸ್ಬಿಟ್ಟ ಇಲ್ಲ ಅವನು. ನೆಕ್ಸ್ಟ್ ಟೈಮ್ ನಾನೆಲ್ಲ ಕರಿಬೇಡಿ, ನನ್ನ ಬದಲು ಟ್ರೈಪಾಡ್ ಯೂಸ್ ಮಾಡ್ಕೊಳ್ಳಿ ಅಂತ ತೊಗೊಂಡಾಯ್ತು. 400 ರೂಪಾಯಿ ಅಂತೆ. ಬರ್ತೆ ಚೆನ್ನಾಗೈತೆ. 7 ಅಡಿ ಹೋಗುತ್ತಂತೆ. ಯೂಸ್ ಮಾಡಿ ನೋಡೋಣ. ಅದನ್ನ ಒತ್ತಿಡಿ, ಅನ್ಲಾಕ್ ಡೋರ್ಸ್ ಅಲ್ಲ, ಅದು ವಿಂಡೋ. ಒತ್ತಿಡಿಯಲ್ಲ ಲಾಂಗಪ್ಪ. ಎಸ್, ಮುಗೀತು. ಸೊ ಹೊಡ್ತಾ ಇದ್ದೀವಿ ಅಷ್ಟೇ. ಬೆಂಗಳೂರಿಗೆ ಎಷ್ಟಾಯ್ತು ನೋಡೋಣ. ಸೈಜ್ ಇವೊಂದೆರಡು ತೊಗೊಂಡಿದ್ದಾಳೆ ಅವಳ ಸೈಜಲ್ಲೇ. ಅಂದರೆ ಅವಳಿಗೆ ರಿಲೇಟೆಡ್ ಅಲ್ವಾ, ಅದಕ್ಕೆ ಅವ್ರು ನೋಡಿ ಜೋಡಿಸ್ತವ್ರೆ. ನೋಡಿ, ಇಲ್ಲಿ ಚಿಕ್ಕದಾಗೈತೆ, ಇಲ್ಲಿ ದೊಡ್ಡದಾಗೈತೆ. Emotional, damn it! ಫೈನ್ ಗಾಯ್ಸ್, ಟೈಮ್ 2:49. ಡ್ರೋನ್ ಶಾಟ್ ತೆಗೆಯೋದು ಬೇಡ ಅನ್ಕೊಂಡಿದ್ದೆ. ಸರಿ, ಇಲ್ಲೇ ಎಷ್ಟೋ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ, ಅದೊಂದು 5 ನಿಮಿಷ ವೇಸ್ಟ್ ಆಗಲಿ ಅಂದ್ಬಿಟ್ಟು ಫೈನಲ್ ತೊಗೊಂಡಾಯ್ತು. ಹೊಡ್ತಾ ಇದ್ದೀವಿ. Artlist.io. ಲೆಟ್ಸ್ ಫ್ಲೈ ಬ್ಯಾಕ್ ಟು ಬೆಂಗಳೂರು. ಬಾಯ್ ಬೆಸಿಲಿಕಾ, ಬಾಯ್ ಕೆಥೆಡ್ರಲ್. ಎಲ್ಲೋ ಕೆಥೆಡ್ರಲ್ ಕಾಣಿಸ್ತಾನೆ ಇಲ್ಲ. ಓಕೆ, ಗಾಯ್ಸ್, ಇದನ್ನ ತರೋಣ ಅಂತ ಹೋದೆ. ನನ್ನ ಕಾರಿಂದ ಎಷ್ಟು ಜಾಮ್ ಆಗಿದೆ ನೋಡಿ. Amuga dumuga amal dumal.